ಒಂದು ರೋಗಿ ಬಂದ್ರೆ ನನಗೆ ಈ ತರ ರೂಪದಲ್ಲಿ ಹಣ ಕೊಡುವುದಲ್ಲ, ಹೋಮಿಯೋಪತಿ ಡಾಕ್ಟರ್ ನಾನ್ ಬೆಸ್ಟ್, ಇಲ್ಲ ಅಲೋಪತಿ ಡಾಕ್ಟರ್ ನಾನ್ ಬೆಸ್ಟ್, ಹಾಗಲ್ಲ. ಫಾರ್ ಅ ಪೇಷಂಟ್ ಏನ್ ಬೆಸ್ಟ್ ಕಾಂಬಿನೇಷನ್, ಹೌ ಹಿ ಕ್ಯಾನ್ ಬೆನಿಫಿಟ್ ಅಂತ ಮತ್ತು ನಮ್ಮನ್ನೇ ಟ್ರೀಟ್ ಮಾಡ್ತಾರೆ. ನಮಗೆ ಈ ಸುಮಾರು ಒಂದು ತಿಂಗಳು 4,000-5,000 ಕಿಲೋಮೀಟರ್ ಸಂಚಾರ ಮಾಡಿದೆ. ಇದು ಶುರುವಾಗಿರೋದು 2015 ಟ್ರಾವೆಲ್ ಮಾಡಿ ಮಾಡಿ ಹಿಪ್ ಜಾಯಿಂಟ್ ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಕಡಿಮೆ ಆಗಿ ರೈಟ್ ಸೈಡ್ ಹಿಪ್ 36-40% ಡ್ಯಾಮೇಜ್ ಆಗಿದೆಯಲ್ಲ ಡಾಕ್ಟರ್, ಎಡದು ಭಾಗ ಒಂದು 27-30. ಸೊ ಈ ತರ ಶರೀರವಲ್ಲವ ಪೀಠ ಅದು ಪಾಡಿಗೆ ನಡೆಯಿತಿ. ಹಾಗೆ ಒಮ್ಮೆ ನಾವು ನರೇಂದ್ರನಾಥ್ ಕಡೆಯಿಂದ ಅವ್ರ ಬಗ್ಗೆ ಗೊತ್ತಾಯ್ತು. ನಾನು ಯೂಶ್ವಲಿ ಈ ಟ್ರೀಟ್ಮೆಂಟು ಮಾತ್ರೆ ಅದೆಲ್ಲ ನನಗೆ ಇಷ್ಟ ಆಗಲ್ಲ, ಆದ್ರೆ ನನ್ನ ಪೇನು ಸಫರಿಂಗ್ ನೋಡಿ ಅವ್ರಿಗೆ ಕರ್ಕೊಂಡು ಹೋದ್ರು. ನಮಗೆ ಒಂದು ಸತಿ ಹೇಳದ ನೀವರೇ ಹೇಳದ ಸರಿ ನಾನು ಹೇಳಿದ್ದು, ಎಷ್ಟು ಪ್ರಯತ್ನ ಪಟ್ಟರು ಕೂಡ ₹1 ಅವರು ನಮ್ಮನ್ನು ಸ್ವೀಕಾರ ಮಾಡಿಲ್ಲ. ಅವ್ರು ಕಾಸು ತಗೊಂಡಿಲ್ಲ ಅದಕ್ಕೋಸ್ಕರ ಅವ್ರು ಬೂಸ್ಟ್ ಮಾಡ್ತಾ ಇಲ್ಲ. ನಾವು ಬೇರೆ ಪೇಷಂಟ್ನೇ ಕಳಿಸಿ ನೋಡಿದೆ. ನಾನು ಅವ್ರಿಗೆ ಹೇಳಿದೆ ಒಳ್ಳೆ ಮಾತು, ನಮ್ ಕಡೆ ಬರೋವರನ್ನ ಕಳಿಸ್ಕೊಡ್ತೀನಿ, ಹಣ ಇರೋವರ ಕೈಲಿ ನೀವು ಇಸ್ಕೊಳ್ಳಿ. ಇಫ್ ಯು ಥಿಂಕ್ ನಾನು ಗುರುಸ್ವರೂಪ ಅಂದ್ರೆ ನನ್ನ ಮುಖ ನೋಡಿ ಅವ್ರಿಗೆ ಸಹಾಯ ಮಾಡಿ. 2-3 ವ್ಯಕ್ತಿಗಳು ಅವ್ರ ಹತ್ರ ಹೋಗಿ ಬಂದು ಹೇಳಿದೆ, ಆ ಡಾಕ್ಟರ್ ಕಾಸಿಲ್ಲ, ನೀವು ಫಸ್ಟ್ ಗುಣವಾಗಿ ಏನು ಹೇಳುದು. ಈ ತರ ನೋಡೋವರು ಬಹಳ ಕಷ್ಟ ಈ ಸಮಯದಲ್ಲಿ. ಅದಕ್ಕೆ what did you to just go through the books a few days back. I'm amazed with the unparalleled comparison Guruji has drawn between the mother's home and the cosmic and the karma and the genetical system. It's amazing. It takes a lot of time for me to understand, and whatever the science we study. ಎಲ್ಲರಿಗೂ ಭಯ ಪಡ್ತಾರೆ ಹೇಳ್ಬಿಡ್ತೇನೆ. ಈ ಪುಸ್ತಕವನ್ನು ವರ್ಣಿಸ್ತದೆ ಅಂತ ನನಗನ್ನಿಸ್ತದೆ. ಗುರುಗಳ ದರ್ಶನಕ್ಕೆ ಹೋದಾಗ ಗುರು ಬ್ರಹ್ಮ ಗುರು ವಿಷ್ಣು ಅಂತ ಹೇಳ್ತಾರೆ, ಬಟ್ ಅದು ಬೇಡ ಈ ಸರಿ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜಯ ಶ್ಲಾಘಯ ಚಕ್ಷುರ್ ನಿಮಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಇದು ಕನ್ನಡದ ಅರ್ಥ, ಅಜ್ಞಾನವೆಂಬ ಕತ್ತಲಲ್ಲಿದ್ದ ನನಗೆ ಜ್ಞಾನವೆಂಬ ಅಂಜನವನ್ನು ಕಣ್ಣಿಗೆ ಹಚ್ಚಿ ಬೆಳಕಿನತ್ತ ಕರ್ಕೊಂಡು ಹೋದ ಗುರುವೇ ನಿನಗೆ ನಮಸ್ಕಾರಗಳು. ಅಷ್ಟೇ ಸಾಕನ್ನಿಸ್ತದೆ ಈ ಪುಸ್ತಕದ ಬಗ್ಗೆ ಹೇಳೋದು. ಅಜ್ಞಾನದಲ್ಲಿದ್ದೆ. ಈ ಪುಸ್ತಕವನ್ನ ಒಂದು ಪುಸ್ತಕ ಬರ್ತದೆ, ಗುರುಗಳು ಆದೇಶ ಮಾಡಿದ್ದಾರೆ ಓದಬೇಕಂತ ಅಂತ ನಂಗೆ ವಿಶ್ವನಾಥ ಅಣ್ಣ ಹೇಳಿದ. ಬಚಾವ್ ಅದೇ ನಾನು ಅಂತ ಅನಿಸ್ತು. ಯಾಕಂದ್ರೆ ಓದಿ ಅಂತ ಹೇಳಿದ್ದಾರೆ, ಅರ್ಥ ಮಾಡ್ಕೊಳ್ರಿ ಅಂತ ಅವ್ರು ಹೇಳಿಲ್ಲ ನನಗೆ. ತಿಳಿಸಿಕೊಳ್ಳುವುದು ಅಥವಾ ಅದನ್ನ ಅನುಷ್ಠಾನಕ್ಕೆ ತರುವುದು ಅದು ಅಸಾಧ್ಯವಾದ ಮಾತು. ಇದ್ದೇವೆ ಅಷ್ಟೇ. ಈ ಪುಸ್ತಕ ಅಂತ ಹೇಗೆ ಹೇಳ್ಬೇಕು ಅಂತ ನನ್ಗೆ ಗೊತ್ತಾಗುತ್ತೆ. ಇದು ಪುಸ್ತಕ ಅಂತ ಅಂದ್ರೆ ಸ್ವಲ್ಪ ಡಿಗ್ರೇಡ್ ಮಾಡ್ದಂಗೆ ಆಗ್ತದೆ. ಬಂದಿತ್ತು ನಾನು ಜಗದ್ಗುರುಗಳು ಮತ್ತೆ ಒಬ್ಬ ಫಾರಿನ್ ಇಂಟರ್ವ್ಯೂವರ್ ಮಧ್ಯೆ ಒಂದು ಇಂಟರ್ವ್ಯೂ ಅರ್ಥ ಆಗ್ಬೇಕಾದ್ರೆ ಇದ್ದಿದ್ದು ಬರೀ 102 ಪೇಜ್. 102 ಪೇಜಿನ ಒಂದು ಡಿಸ್ಕಷನ್ ಬಿಟ್ವೀನ್ ದ ಇಂಟರ್ವ್ಯೂವರ್ ಅಂಡ್ ಶ್ರೀ ಜಗದ್ಗುರು ಅರ್ಥ ಮಾಡ್ಕೊಳ್ಬೇಕಾದ್ರೆ 5-6 ವರ್ಷ ತಗೊಳ್ತು. ಓದ್ಲಿಕ್ಕೆ ಸುಮಾರು ಸರಿ ಓದ್ತೆ, ಒಂದು 50 ಸತಿ ಓದ್ತೆ. ಅರ್ಥ ಆಗ್ಬೇಕಂದ್ರೆ 6 ವರ್ಷ ತಗೊಳ್ತು. ಇದು ಯಾವಾಗ ತಗೊಳ್ತದೋ ನನಗೆ ಗೊತ್ತಿಲ್ಲ. ಇದು ಬೇಗ ಅರ್ಥ ಆಗ್ಬೇಕಂದ್ರೆ ಈ ಪುಸ್ತಕ ಒಂದು ಗುರುಗಳ ಹಸ್ತದಿಂದ ಕೊಟ್ಟು ಆ ವಿಶೇಷ ಜ್ಞಾನವನ್ನು ಕೊಟ್ಟರೆ ಮಾತ್ರ ಸಾಧ್ಯ ಇದೆ ಅಂತ ಅನಿಸ್ತದೆ. ಪ್ರಾರಂಭ ಮಾಡಿದೆ ಪುಸ್ತಕ ಅಂತ ಹೇಳ್ತೀನಿ, ಬೇಜಾರು ಮಾಡಬೇಡಿ. ಡಿಕ್ಷನರಿ ಪಕ್ಕಕ್ಕೆ ಬಂತು. ಡಿಕ್ಷನರಿ ಇಲ್ಲದೆ ಇದ್ರೆ ಓದ್ಲಿಕ್ಕೆ ಆಗುದಿಲ್ಲ. ಇದರಲ್ಲಿರೋ ಶಬ್ದಗಳನ್ನ ನಾವು ಕಷ್ಟ. ಈಗ ಸಂಜಯ್ ಸರ್ ತಾವು ಬರೋಕ್ಕಿಂತ ಮುಂಚೆ ತುಂಬಾ ಚೆನ್ನಾಗಿ ಹೇಳಿದ್ರು. ಇದು ಒಂದು ಸೈನ್ಸ್ ಬಗ್ಗೆ ಹೇಳಿದ್ರು. ಮಗು ಗರ್ಭಾವಸ್ಥೆಯಿಂದ ಹೇಗಿತ್ತು, ಅದು ಹೇಗೆ ಯಾವಾಗ ಶ್ವಾಸ ಪಡೆದುಕೊಳ್ತದೆ ಅಂತ ಸ್ಪಷ್ಟವಾಗಿ ವಿವರಿಸಿದ್ರು. ಆ ಚಾಪ್ಟರ್ ನಾನು ಓದಿದ್ದೆ, ಏನೂ ಅರ್ಥ ಆಗಿರ್ಲಿಲ್ಲ. ಪುಸ್ತಕವನ್ನು ಓದ್ಬೇಕಾದ್ರೆ ಪಕ್ಕಕ್ಕೆ ಒಬ್ರು ಡಾಕ್ಟರ್ ಇರ್ಬೇಕು, ಇರ್ಬೇಕು, ಇನ್ನೊಂದು ಕಡೆಗೆ ಆರ್ಕಿಟೆಕ್ಟ್ ಇರ್ಬೇಕು, ಇನ್ನೊಂದು ಕಡೆಗೆ ಇಂಜಿನಿಯರ್ ಇರ್ಬೇಕು, ಒಬ್ಬ ಹುಚ್ಚನೂ ಇರ್ಬೇಕು. ಬಂದವರು ಪರವಾಗಿಲ್ಲ, ಸರ್ವೇವ್ ಆಗುತ್ತೆ, ಯು ಕ್ಯಾನ್ ಡೆಲಿವರ್ ಅಂತ ಹೇಳೋದು. 8ನೇ ತಿಂಗಳು ಚಂದ್ರ ಇಮೋಷನ್ ಅಮ್ಮ ತಾಯಿತನ ಸ್ತ್ರೀತನ ಪ್ರಕೃತಿ ಕೊಡುತ್ತೆ. 9ನೇ ತಿಂಗಳು ಸೂರ್ಯ ರೈಟ್. ನಮ್ಮ ಮಗುನೇ ಹೆಂಗೆ ಮಟ್ಟದಲ್ಲಿ ಬೆಳೆಸ್ತಾ ಇದ್ದೀನಿ ನೋಡಿ. ಒಂದು ಬೀಜ ನನ್ನಲ್ಲಿಟ್ಟ, ನನ್ನ ಹತ್ರ ಒಂದು ಬೀಜ ಇದೆ, ಇದೆಲ್ಲ ವಿಷಯದ್ದು.
ஒரு ಪ್ಲಾಂಟ್ ஒரு ಬೀಜ ಒಬ್ಬರು ಇಲ್ಲಿ ಹಾಕಿದ್ರೆ ಎತ್ತಿಲು ಅದು ಹೇಗೆ ಬೆಳೆಯುತ್ತಿ? ಆ ಬೀಜ ಇಟ್ಟು ಮುಂಚಿತೇವಲ್ಲ, ಹಾ. ಆ ರೂಟ್ ಬೆಳೆದು ಆಮೇಲೆ ಮಿನರಲ್ಸ್ ಹೋಗಿ 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 ಮಿನರಲ್ಸ್ ಮಿನರಲ್ಸ್ ಬೆಳೆದು ಓಕೆ ಹೋಗಿ ಹೈಟ್ ಆಗಿ ಆಮೇಲೆ ಫ್ರೂಟ್ಸ್ ಕೊಡ್ತಾರೆ, ತರಕಾರಿ ಕೊಡ್ತಾರೆ. ಅದ್ರದ್ದು ಊಟ ಸಣ್ಣ ವಾಟರ್, ಗಾಳಿ ಎಲ್ಲ, ಪಂಚಭೂತಗಳ ಸೂರ್ಯ, ಫೈರು. ಆತು ಮಗುನ 5ನೇ ಸ್ಕೂಲ್ ಪಾಠಶಾಲೆಯಲ್ಲಿ ಇಲ್ಲ ಪ್ಲೇ ಸ್ಕೂಲ್ ಹಾಕ್ಬಿಟ್ಟಾಗ ಯು ಆರ್ ಫ್ರೀ. ನೆಕ್ಸ್ಟ್ ವಾಪಸ್ ಬಂದ್ಮೇಲೆ ಓ ಹಿ ಇಸ್ ಕಮಿಂಗ್ ಆರ್ ಶಿ ಇಸ್ ಕಮಿಂಗ್. ವಿ ಆರ್ ಟೇಕನ್ ದ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ, ಟೀಚಿಂಗ್ ಹಿಮ್ ಸಂಸ್ಕೃತ್, ಟೀಚಿಂಗ್ ಹಿಮ್ ವೇದಾಸ್, ಟೀಚಿಂಗ್ ಹಿಮ್ ಜ್ಯೋತಿಷ್ಯ, science, how the prakriti comes, the plant growth. You can't imagine how much he knows, but we are just giving him what this spiritual can. ಆ ಮಹಾತಾಯಿದ ಅನುಗ್ರಹ ಏನ್ ಅನಿಸಿದೆ ಇವಾಗ ಕೇಳಿದೆಯಲ್ಲ, ನನಗೇನು ಅರ್ಥವಾಗಿಲ್ಲ ಅಂತ. ಆ ಮಗು 5 ವಯಸ್ಸು, ಎಲ್ಲಿಂದ ಹೀನೋ ಗ್ರಹ ಮದುವೆಗೆ ಗ್ರಹ ನೋಡು, ಕೇದು ನೋಡು, ಗ್ರಹ ನೋಡು, ಬಟ್ ನೋಬಡಿ ಎವರ್ ಟಾಟ್ ಅಸ್ ವೈ ದೇ ಇನ್ಫ್ಲೂಯೆನ್ಸ್ ಅವರ್ ಲೈಫ್. 9 ತಿಂಗಳು ನಮ್ಮ ತಾಯಿಯೊಳಗಡೆ they meet us, they implant us, and that everything they will take from us 120 years of human life.